ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಸ್ಪೆಷಲ್ ಆಗಿ ಒಂದು ಅಡುಗೆ ಮಾಡೋಣ, ನಾನ್ ವೆಜ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಮ್ಮ ಮನೆಯವರು ತರೋಕ್ಕೆ ಹೋಗಿದ್ದಾರೆ ಚಿಕನ್ ಮತ್ತು ಮಟನ್ನ. ಸೊ ಮೊಟ್ಟೆ ಕೋಳಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊನ್ನೆ ಊರಲ್ಲಿ ಹೋಗಿದಾಗ ಅಷ್ಟೊಂದು ನಮ್ಮ ಟೇಸ್ಟ್ ಬರಲ್ಲ ಅಲ್ಲಿ. ಸೊ ನನ್ನ ಒಂದು ಸಾಂಬಾರನ್ನ ಯಾವ ಥರ ಮಾಡ್ತೀನಿ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಾನು ಯಾವ ಥರ ಸಾಂಬಾರು ಮಾಡ್ತೀನಿ ಅಂತಂದೇಳಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಬರೀಬೇಡಿ. ಓಕೆ, ನಾನು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ತಂಗಿ ತಂಗಿ ನನ್ನ ತಡಿ ಈಗ ಇದು ಊಟ ಮಾಡಿ ಫಸ್ಟ್ ಪಾಪ ಇತ್ತಗೆಪ್ಪ ಇದು ಎಡಗಲು ವಿಡಿಯೋ ಸರಿ ಬರಲ್ಲ. ರೈಟ್ ಹ್ಯಾಂಡ್ ಅಮ್ಮಯ್ಯೋ ಊಟ ಮಾಡಿಸ್ಕೊ ಬೇಗ. ಆಯ್ತು, ಊಟ ಮಾಡಿಸ್ಕೊ ಬಗ್ಗೋ. ಮುಂದಕ್ಕಂದು ಕುತ್ಕ, ಇಲ್ಲಿ 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 ಕುತ್ಕ, ಇಲ್ಲಿ ಬಗ್ಗ ಊಟ ಮಾಡಿಸು, ಬಗ್ ಬೇಗ. ಸ್ವೀಟ್ ಶುಕ್ರವಾರ ಅಲ್ಲ, ಅಮ್ಮನ ವಾರ ಅಲ್ಲ ಮಾಡಿದ್ರೆ ಶಾಂತಿ. ನಿಮಗೆಲ್ಲ ಮಾಡಲ್ಲ. ನೀನು ತಿನ್ನಿಸ್ತಾನೆ, ನೀನು ಬೇಗ ತಿನ್ನು. ನೀನು ಅವನಿಗೆ ತಿನ್ನಿಸ್ತಿಲ್ಲ, ಅಣ್ಣ ನೀನು ತಿನ್ನಿಸ್ತಾ. ನಾ ಮಾಡಬೇಕು, ಬೇಗ. ವೆರಿ ಗುಡ್. ಜೋಳ ಹಾಕ್ಸ್ಬೇಕಿತ್ತು. ಫ್ರೆಂಡ್ಸ್, ನಾನಿಲ್ಲಿ ಮಸಾಲೆ ಎಲ್ಲ ರುಬ್ಕೊಳ್ಳೋಣ ಅಂತಂದೇಳಿ ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ರು, ಎಲ್ಲ ಬಿಡಿಸಿ. ನಾನು ಇನ್ನೇನು ಎಲ್ಲ ವಾಶ್ ಮಾಡ್ಕೊಂಡು ರುಬ್ಬಬೇಕಾಗಿರೋದು ಇಷ್ಟೇ ಇದ್ದಿದ್ದು. ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕಾಲು ಭಾಗದಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಒಂದು ಕಾಲು ಭಾಗ ಅಷ್ಟು ಪುದೀನ ಸೊಪ್ಪು ಮತ್ತು ಒಂದು 7ರಿಂದ 8 ಟೊಮ್ಯಾಟೊನ ತೊಗೊಂಡಿದ್ದೀನಿ, ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇಷ್ಟೇ ನಾನು ಹಾಕೋದು. ಇದ್ರ ಜೊತೆಗೆ ಸ್ವಲ್ಪ ಮಸಾಲ ಐಟಮ್ಸ್ ಹಾಕ್ತಿದ್ದೀನಿ. ಸೊ ಏನು ಅಂತ ಅಂದರೆ 2 ಚಕ್ಕೆನ ಹಾಕಿದ್ದೀನಿ, 2 ಚಕ್ಕೆ, 1 ಲವಂಗ, 2 ಏಲಕ್ಕಿನ ಹಾಕಿದ್ದೀನಿ. ಸೊ ಇದಿಷ್ಟನ್ನು ನಾನು ರುಬ್ಕೊಂಡ್ಬಿಟ್ರೆ ಸ್ವಲ್ಪ ಗಸಗಸೆ ಹಾಕಬೇಕು. ಗಸಗಸೆ ಹಾಕಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್. ಸೊ ಅದನ್ನೆಲ್ಲ ನೀಟಾಗಿ ರುಬ್ಕೊಂಡು ಟೊಮೆಟೊನ ರುಬ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೆ. ಸೊ ಅದಕ್ಕಿಂತ ಮುಂಚೆ ಮೊಟ್ಟೆ ಕೋಳಿ ಸಾಂಬಾರು ಮಾಡಬೇಕು ಅಂತಂದರೆ ಸೊ ಪೀಸ್ ಎಲ್ಲ ಚೆನ್ನಾಗಿ ಬೆಂದಿದ್ರೆ ಮಾತ್ರ ನಮಗೆ ಚೆನ್ನಾಗಿ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸೋದು, ಮತ್ತು ಏನೋ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದು ಚೆನ್ನಾಗಿ ಬೆಂದಿದ್ರೆ ಮಾತ್ರ. ಸೊ ಒಂದು 5ರಿಂದ 6 ವಿಷಲ್ನ ಹೊಡೆಸ್ಕೊಂಡು ನಾನು ಸಪ್ರೇಟಾಗಿ ತೆಗ್ದಿಟ್ಟಿದ್ದೆ. ಸೊ ಅದೆಲ್ಲ ಮುಗ್ದಾದ್ಮೇಲೆ ರುಬ್ಕೊಂಡು ಇವಾಗ ನಾನು ಒಗ್ಗರಣೆಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸ್ವಲ್ಪ ಪುದೀನ ಮತ್ತು ಮೆಂತ್ಯನ ನೀಟಾಗಿ ಸಣ್ಣಕ್ಕೆ ಹೆಚ್ಕೊಂಡು ತೊಳ್ಕೊಂಡು ಹಾಕಿದ್ದೀನಿ ನಾನು ಒಗ್ಗರಣೆಗೆ. ಈರುಳ್ಳಿ ಎಲ್ಲ ಹಾಕಲ್ಲ, ಜಸ್ಟ್ ಸೊಪ್ಪಷ್ಟೇ ಹಾಕಿ ಆಮೇಲೆ ಬೇಯಿಸಿರೋವಂಥ ಚಿಕನ್ನ ಹಾಕಿ ಸ್ವಲ್ಪ ಖಾರದ ಪುಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಮಟ್ಟ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಸ್ವಲ್ಪ ಟೊಮೆಟೊ ಪ್ಯೂರಿ ಹಾಕಿ ಅದಾದ ನಂತರ ಟೊಮೆಟೊ ಎಲ್ಲ ಟೊಮೆಟೊ ಪ್ಯೂರಿ ಅಂದರೆ ಟೊಮೆಟೊ ರುಬ್ಬಿಡ್ತೀವಲ್ಲ ಅದನ್ನು ಹಾಕಿದ್ದು ಬೆಂದು ಅದು ಏನದು ಫ್ರೈ ಆಗಿ ಸ್ವಲ್ಪ ಹಸಿ ವಾಸನೆ ಹೋಗಿದ ತಕ್ಷಣ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ. ಸೊ ಅದನ್ನು ಕುದಿಯೋ ಅಷ್ಟರಲ್ಲಿ ಇದು ಮತ್ತು ನಾನು ಈ ಕಡೆ ಡ್ರೈ ಮಾಡೋಣ, ಸ್ವಲ್ಪ ಚಪಾತಿಗೆ ಮಧ್ಯಾಹ್ನ ಊಟಕ್ಕೆ ಚೆನ್ನಾಗಿರುತ್ತೆ ಅಂತಂದೇಳಿ ಸೇಮ್ ಫ್ರೆಂಡ್ಸ್, ಸೇಮ್ ನಾವು ಹೇಗೆ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದೀನೋ ಸೊ ಅದೇ ಥರನೇ ನಾನಿಲ್ಲಿ ಫಾಸ್ಟ್ ಫಾರ್ವರ್ಡ್ ಇಟ್ಟಿರೋದ್ರಿಂದ ಸ್ವಲ್ಪ ಬೇಗ ಆಗ್ತಾಯಿದೆ, ಹೇಳೋದಕ್ಕೆ ಸ್ವಲ್ಪ ಇದು ಆಗ್ತಾಯಿದೆ. ಸೊ ಅದಕ್ಕೆ ನೀವೇ ನೋಡ್ಬೋದು, ನಾನು ಯಾವುದನ್ನು ಕೂಡ ಸ್ಕಿಪ್ ಮಾಡಿಲ್ಲ. ಸೊ ನಾನೇನೇನು ಹಾಕಿದ್ದೀನೋ ಸೊ ಅದನ್ನು ಕೂಡ ಅದೇ ನೀವು ಹಾಕಬೇಕಾಗಿರೋದು. ಸ್ವಲ್ಪ ಚಿಕನ್ ಮಸಾಲ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೇನೇನು ರುಬ್ಕೊಂಡಿದ್ದ ಅದು, ಒಂದು ಸ್ವಲ್ಪ ಟೊಮೆಟೊ ಪ್ಯೂರಿನ.
ಇದೆಲ್ಲ ಹಾಕಿ ನಾನು ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಬೇಯಿಸಿರೋ ಅಂಥದ್ದು ಏನು ಬೇಯಿಸಿದ್ನಲ್ಲ ನಾನು ಫಸ್ಟಿಗೆ ಚಿಕನ್ನ, ಅದರದ್ದು ಸ್ವಲ್ಪ ಸೂಪ್ ಇರುತ್ತಲ್ಲ, ಸೂಪ್ ಹಾಕಿ ಸ್ವಲ್ಪ ಬೇಯಲಿ ಅಂತಂದೇಳಿ ಬಿಟ್ಟಿದ್ದೆ. ಸ್ವಲ್ಪ ಜಾಸ್ತಿ ಹಾಕಬಾರ್ದು, ಡ್ರೈ ಯಾವ ಹದಕ್ಕೆ ಬೇಕೋ ನಿಮಗೆ, ಎಷ್ಟು ಗಟ್ಟಿ ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಲಾಸ್ಟಿಗೆ ಉಪ್ಪು ಹಾಕ್ಕೊಂಡು ಕ್ಲೋಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಇಟ್ಟಿದ್ದೆ ನಾನು. ಸ್ವಲ್ಪ ಮಸಾಲೆ ಎಲ್ಲ ಕುದ್ದು ಸ್ವಲ್ಪ ಎಣ್ಣೆ ಮೇಲೆ ಬರೋವರೆಗೂ ಅದನ್ನು ಆಫ್ ಮಾಡಿಬಿಟ್ರೆ ಅಷ್ಟೇ, ಡ್ರೈ ರೆಡಿ ಆಗಿಬಿಡುತ್ತೆ. ಸಾಂಬಾರು ಕೂಡ ಆಯಿತು, ಡ್ರೈಯೂ ಆಯಿತು. ಸ್ವಲ್ಪ ಬೆಳಗ್ಗೆ ರೈಸ್ ಮಾಡಿದ್ದೆ, ಬಟ್ ಇನ್ನೊಂದು ಸ್ವಲ್ಪ ಇವಾಗ ಮಾಡೋಣ, ನಮ್ಮ ತಮ್ಮ ಅವರೆಲ್ಲ ಬರ್ತಾರೆ ಅಂತಂದೇಳಿ ಅವನಿಗೂ ಕೂಡ ಕಾಲ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ. ಅವನಿಗೆ ಚಪಾತಿ ಡ್ರೈ ಅಂದರೆ ತುಂಬ ಇಷ್ಟಪಡ್ತಾನೆ, ಸೊ ಅವನಿಗೋಸ್ಕರ ಚಪಾತಿ ಮಾಡ್ತಾಯಿದ್ದೆ. ಸೊ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್, ಗೊತ್ತಾ, ನಾನು ಫುಲ್ಲು ಸ್ವೆಟ್ ಆಗ್ತಾಯಿದ್ದೀನಿ. ಇಟ್ಸ್ ಓಕೆ, ಯಾವಾಗಾದರೂ ಒಂದು ಸರಿ ಈ ಥರ ಆಗಬೇಕು, ಸ್ವಲ್ಪ ಸ್ವೆಟ್ ಆದರೆ ಸ್ವಲ್ಪ ಮನುಷ್ಯ ಆರೋಗ್ಯವಾಗಿರ್ತಾನೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಎಲ್ಲ ಅಡುಗೆನೂ ನಾನು ಒಬ್ಬಳೇ ಮಾಡಿದ್ದು. ಅಮ್ಮ ಒಂದು ಸ್ವಲ್ಪ ಮಸಾಲೆ ಅದನ್ನೆಲ್ಲ ಜೋಡಿಸ್ಕೊಟ್ರು. ಡ್ರೈ ಸಾಂಬಾರು, ಚಪಾತಿ, ಅನ್ನ ಎಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ಸುಸ್ತಾಗ್ಬಿಡ್ತು. ಅದರಲ್ಲೂ ಬಿಸಿಲು ಅಂದರೆ ಬಿಸಿಲು, ಎಷ್ಟು ಸೆಕೆ ಆಗ್ತಾಯಿತ್ತು ಅಂತ ಅಂದರೆ, ಓ ಮೈ ಗಾಡ್, ಯಾವಾಗ ಮುಗಿಯುತ್ತಪ್ಪ ಇವಾಗ ಅಡುಗೆ ಅಂತ ಅಂದ್ಕೊಂಡು. ಈಗ ನನಗೆ ಏನೂ ಅಡುಗೆ ಮಾಡಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ನನಗೆ ನೋವುಗಳು ಏನು ಗೊತ್ತಾಗಲ್ಲ. ಯಾವಾಗ ನಾನು ಕುತ್ಕೊತೀನಲ್ಲ ಮುಗೀತು ಅಂತಂದೇಳಿ, ಆವಾಗ ನನಗೆ ಬಾಡಿ ಪೇನು, ಕಾಲು ಯಪ್ಪ ಎಷ್ಟು ನೋಯ್ತಾ ಇರುತ್ತೆ ಗೊತ್ತಾ, ಪಾದ ಅಂತೂ ಸಿಕ್ಕಾಪಟ್ಟೆ ನೋಯ್ತಾ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಇದೆಲ್ಲ ಆಗಿದ್ಮೇಲೆ ಚಪಾತಿ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ಊಟ ಮುಗಿಸ್ಕೊಂಡು ಮಕ್ಕಳಿಗೆ ಅಮ್ಮನೇ ಊಟ ಮಾಡಿಸಿದ್ರು. ಫುಲ್ ತಲೆ ತಿಂದುಬಿಟ್ಟಿದ್ದಾರೆ ಇವತ್ತು ಅಮ್ಮಂಗೆ. ಇಬ್ಬರು ಅಂತೂ ಫುಲ್ ತಲೆ ತಿಂದುಬಿಟ್ಟಿದ್ದಾರೆ. ಈ ಸಂಡೇ ಬೇರೆ ಅಲ್ವಾ, ಇಲ್ಲಿ ಅಕ್ಕಪಕ್ಕದ ಹುಡುಗರೆಲ್ಲ ಬಂದಿದ್ದರು. ಅವರು ಜೊತೆ ಸೇರಿಕೊಂಡ್ರೆ ನನ್ನ ಮಕ್ಕಳು ಇನ್ನೂ ಫುಲ್ಲು ಜೋರಾಗಿಬಿಡ್ತಾರೆ. ಫುಲ್ ಕಿರ್ಚಾಟ ಜಾಸ್ತಿ, ಓಡಾಟ. ಯಪ್ಪ, ನನಗಂತೂ ಅಂದಂದು ಸಾಕಾಗಿ ಹೋಗುತ್ತೆ, ಗಂಟ್ಲೆಲ್ಲ ನೋವಾಗ್ಬಿಡುತ್ತೆ. ಅಷ್ಟು ನನಗೆ ಕೂಗಿಸ್ಬಿಡ್ತಾರೆ. ಇನ್ನೂ ಚಿಕ್ಕವರಾಗಿ ಅವ್ರು ಎಷ್ಟು ಜಗಳ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್. ಅವರು ಜಗಳ ತೀರ್ಸೋಕ್ಕಾಗಲ್ಲ. ಇವಳು ಹೊಡೆದ ತಕ್ಷಣ ಅವ್ನು ಹೊಡೆಯೋದು, ಅವ್ನು ಹೊಡೆದ ತಕ್ಷಣ ಇವಳು ಹೊಡೆಯೋದು, ಇಷ್ಟು ಸಣ್ಣ ವಯಸ್ಸಿಗೆ ಮಾಡ್ತಾರೆ. ನನ್ನ ತಮ್ಮ ಚಿಕ್ಕವರಿದ್ದಾಗ ಯಾವತ್ತೂ ಜಗಳ ಆಡಿಲ್ಲ. ನಮ್ಮ ಮಮ್ಮಿ ಈಗಲೂ ಹೇಳ್ತಿರ್ತಾರೆ, ನೀವು ಚಿಕ್ಕವರಿದ್ದಾಗ ಯಾವತ್ತೂ ಜಗಳ ಆಡಿಲ್ಲ, ಇವಾಗ ಜಗಳ ಆಡ್ತೀರ ನೋಡ್ರಿ ಅಂತಂದೇಳಿ. ನಮಗೆ ಬುದ್ಧಿ ಬಂದಾಗಿಂದ ನಾವು ಜಗಳ ಆಡ್ತಿದ್ದು, ಬಟ್ ಸಣ್ಣವರಿದ್ದಾಗೆ ನಾವು ಯಾವತ್ತೂ ಜಗಳನೇ ಆಡಿಲ್ಲ. ಸೊ ಇವರು ಇವಾಗ ಆಡ್ತಿದ್ದಾರೆ ಅಂತಂದರೆ ನಮಗೆ ನನಗೆ ಆಶ್ಚರ್ಯ ಆಗುತ್ತೆ. ಸೊ ಹಂಗೆ ಅವ್ರಿಗೆ ಎದುರಿಸ್ಕೊತ ನಂದು ಎಲ್ಲ ಅಡುಗೆ ಮುಗಿಸ್ಕೊಂಬಿಟ್ಟೆ. ನೋಡ್ತಾ ಇದ್ದೀರಲ್ವ, ಇದು ಮೊಟ್ಟೆ ಕೋಳಿ ಸಾರು ಏನು ಸಕ್ಕತ್ತಾಗಿತ್ತು ಗೊತ್ತಾ ಫ್ರೆಂಡ್ಸ್. ನಂದು ಇದೆ ಆ್ಯಕ್ಚುಲಿ ಸಾಂಬಾರು, ನಾನು ಊಟ ಮಾಡೋವಂಥ ಸಾಂಬಾರು ಇದೇ ಥರನೇ ಇರಬೇಕು ನನಗೆ. ಫುಲ್ ನಾವು ಉತ್ತರ ಕರ್ನಾಟಕದ ಸೈಡ್ ಅಲ್ವಾ, ಸೊ ನಮಗೆ ಎಣ್ಣೆ ಖಾರ ಎಲ್ಲ ಜಾಸ್ತಿ ಇದ್ದರೆ ಮಾತ್ರ ನಮಗೆ ಊಟ ಗಂಟ್ಲಿಗೆ ಇಳಿಯೋದಿಲ್ಲ ಅಂದರೆ ಸಾಧ್ಯನೇ ಇಲ್ಲ. ಸ್ವಲ್ಪ ಕೊಬ್ಬರಿ ಕಡಿಮೆ ಇರಬೇಕು, ಹುಳಿ ಜಾಸ್ತಿ ಇರಬೇಕು, ಖಾರ ಜಾಸ್ತಿ ಇರಬೇಕು, ಮತ್ತು ಸ್ವಲ್ಪ ಎಣ್ಣೆನೂ ಜಾಸ್ತಿ ಇದ್ದರೆ ಇನ್ನೂ ಇಷ್ಟಪಟ್ಟು ಒಂದು 4 ರೊಟ್ಟಿ ಹಂಗೆ ಹೊಡಿತೀವಿ ಈ ಉತ್ತರ ಕರ್ನಾಟಕದವರು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ, ಯಾವಾಗ ತಿಂತೀನಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಾನು ನಮ್ಮ ಮಮ್ಮಿ ಅಡುಗೆ ಮಾಡೋದು ಸ್ವಲ್ಪ ಡಿಫ್ರೆಂಟ್ ಅಷ್ಟೇ, ಸ್ವಲ್ಪ ಡಿಫ್ರೆಂಟು, ಆಲ್ಮೋಸ್ಟ್ ಆಲ್ ಸೇಮ್ ಟೇಸ್ಟೇ ಇರುತ್ತೆ. ಸೊ ಅದು ಒಂದು ನನಗೆ ಖುಷಿಯಾಗುತ್ತೆ. ನಮ್ಮ ಮಮ್ಮಿ ಅಡುಗೆ ಮಾಡೋದ್ರಲ್ಲಿ ಫುಲ್ ಎಕ್ಸ್ಪರ್ಟ್, ಗೊತ್ತಾಯ್ತಾ. ಸೊ ಆವಾಗಿಂದ ಅಂದರೆ ನಾವು ಚಿಕ್ಕವರಿದ್ದಾಗಿಂದ ಏನಾದರೂ ಫಂಕ್ಷನ್ ಇದ್ದರೆ ನಮ್ಮ ಮಮ್ಮಿನೇ ಎಲ್ಲ ಕಡೆಗೂ ಅಡುಗೆ ಮಾಡ್ತಾ ಇದ್ದಿದ್ದು. ನಾನ್ ವೆಜ್ ಆಗಲಿ ವೆಜ್ ಆಗಲಿ ಸುಮಾರು ಏನೋ ಒಂಥರ ಫೇಮಸ್ ನಮ್ಮ ಮಮ್ಮಿ ಅಡುಗೆ ಮಾಡೋದ್ರಲ್ಲಿ. ಸೊ ಅದೇ ಥರನೇ ನಾನು ಕೂಡ ಕಲ್ತಿದ್ದೀನಿ ಅನ್ನೋದು ನನಗೊಂಥರ ಹೆಮ್ಮೆ ಆಗುತ್ತೆ. ನಮ್ಮ ಮಮ್ಮಿ ನೋಡಿರಿ ಎಷ್ಟು ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ, ಸೂಪರ್ ಇದೆ ಅಂತ ಹೇಳ್ತಾ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ಟೆ ಅವರಿಗೆ. ಅಲ್ಲಿ ಅವರೊಬ್ಬರೇ ಇದ್ದಾಗೆ ಅವ್ರು ಮಾಡಿದ್ದು ಅವ್ರಿಗೆ ಇಷ್ಟ ಆಗಿ ತಿನ್ನಲ್ಲ ಅವರು. ಸೊ ಅದಕ್ಕೆ ಇಲ್ಲಿ ಹೊಟ್ಟೆ ತುಂಬ ಊಟ ಮಾಡಿಸಿದೆ. ಆ್ಯಂಡ್ ಇನ್ನೂ ಸ್ವಲ್ಪ ರೆಸ್ಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಇವಾಗ ನಾನು ಸ್ವಲ್ಪ ಪ್ಯಾಕ್ ಹಾಕೋಣ ಫೇಸಿಗೆ ಅಂತ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಸ್ವಲ್ಪ 1-2 ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ. ಸೊ ಅದಕ್ಕೆ ಕಸ್ತೂರಿ ಅರಿಶಿನ ಅಂತ ಬರುತ್ತಲ್ವ, ಸೊ ಅಡುಗೆ ಅರಿಶಿನ ಯಾರೂ ಕೂಡ ಯೂಸ್ ಮಾಡಬೇಡಿ, ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ. ಸೊ ಅದಕ್ಕೆ ನೀವು ಆರ್ಗ್ಯಾನಿಕ್ ಆಗಿರುವಂಥ ಅರಿಶಿನ ಪುಡಿನೇ ಹಾಕ್ಕೋಬೇಕು. ನಮ್ಮ ಫೇಸಿಗೆ ಬಾಡಿಗೆ ಏನಾದರೂ ಹಚ್ಕೋಬೇಕು ಅಂತ ಅಂದಾಗ ಮಾತ್ರ ಈ ಥರ ಒಂದು ಕಸ್ತೂರಿ ಅರಿಶಿನ ಆಲ್ಮೋಸ್ಟ್ ಎಲ್ಲ ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ. ಸೊ ಅದನ್ನು ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸೊ ಸಕ್ಕರೆ ಆ್ಯಕ್ಚುಲಿ ನಮ್ಮ ಮುಖಕ್ಕೆ
ಓಪನ್ ಪೋರ್ಸ್ ಇರುತ್ತಲ್ಲ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇನ್ನು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇರುತ್ತಲ್ಲ ಅದನ್ನು ಕೂಡ ತುಂಬ ಚೆನ್ನಾಗಿ ರಿಮೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ವಿಡಿಯೋ ಮಾಡ್ತಿದ್ದೀನಲ್ಲ, ಸೊ ಅದಕ್ಕೆ ಒಂದೇ ಕೈಯಲ್ಲಿ ಹಾಕೋತಾ ಇದ್ದೀನಿ. ಆ್ಯಂಡ್ ಮೊಸರು ತುಂಬಾ ಒಳ್ಳೆಯದು. ಈಗ ಬಿಸಿಲು ಕಾಲದಲ್ಲಂತೂ ಸಮ್ಮರ್ ಸೀಸನಲ್ಲಿ ತುಂಬಾ ಒಳ್ಳೆಯದು. ಮೊಸರು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ಮುಖಕ್ಕೆ ಹಚ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಆ್ಯಕ್ಚುಲಿ ಆಯಿಲ್ ಸ್ಕಿನ್ ಇರುತ್ತಲ್ಲ ಅವ್ರಿಗೆ ಹಾಲು ಯೂಸ್ ಮಾಡಬಾರ್ದು, ಓಕೆನಾ, ಮೊಸರೇ ಯೂಸ್ ಮಾಡಬೇಕು. ಸುಮಾರು ಜನ ಹಾಲನ್ನ ಯೂಸ್ ಮಾಡ್ತಾರೆ, ಆವಾಗಲೇ ಇನ್ನೂ ಆಯಿಲ್ನೆಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಹಾಲನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಮುಖಕ್ಕೆ. ಕೆನೆಯ ಹಾಲು ಅದೆಲ್ಲ ಬೇಡ, ಏಕೆಂದರೆ ಆಯಿಲ್ ಜಾಸ್ತಿ ಆಗಿಬಿಡುತ್ತೆ ಇನ್ನು ಮುಖದಲ್ಲಿ. ಸೊ ಮೊಸರನ್ನ ಯೂಸ್ ಮಾಡಿ. ಮೊಸರು ತುಂಬ ಒಳ್ಳೆಯದು. ಈವನ್ ಡ್ರೈ ಸ್ಕಿನ್ ಅವರಿಗೆ ಇದ್ದಾಗ ಡ್ರೈ ಸ್ಕಿನ್ ಅವರು ಹಾಲನ್ನು ಯೂಸ್ ಮಾಡ್ಕೊಳ್ಳಿ. ಬಟ್ ಆಯಿಲಿ ಸ್ಕಿನ್ ಇದ್ದವ್ರು ಮಾತ್ರ ಮೊಸರನ್ನು ಯೂಸ್ ಮಾಡ್ಕೋಬೇಕು. ಮೊಸರು ಅಥವಾ ರೋಸ್ ವಾಟರ್ ಅದನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಡ್ರೈ ಸ್ಕಿನ್ ಇರೋರು ಜಾಸ್ತಿ ಕಡ್ಲೆಟ್ ಹಾಕ್ಕೊಂಡು ತಿಕ್ಕೋಬಾರ್ದು, ಓಕೆನಾ. ಸ್ವಲ್ಪ ಅಕಸ್ಮಾತ್ ಏನಾದರೂ ಹಿಂಗೆ ಫಂಕ್ಷನಿಗೆ ಹೋಗಬೇಕು ಅಂತ ಅಂದಾಗ ಮಾತ್ರ ಈ ಒಂದು ಪ್ಯಾಕ್ ಹಾಕಿರ್ತೀರಲ್ಲ, ಈ ಒಂದು ಪ್ಯಾಕ್ ಹಾಕ್ಕೊಂಡು ಫುಲ್ಲು ಡ್ರೈ ಆಗೋವರೆಗೂ ಬಿಟ್ಕೋಬಾರ್ದು. ಡ್ರೈ ಆಗೋವರೆಗೂ ಬಿಟ್ಕೊಂಡ್ರೆ ಸ್ವಲ್ಪ ಏನೋ ಮುಖ ಸುಕ್ಕಾಗುವಂಥ ಚಾನ್ಸಸ್ ಇರುತ್ತೆ. ಅದು ಯಾರಿಗೆ ಹೇಳಿ, ಡ್ರೈ ಸ್ಕಿನ್ ಇರೋರಿಗೆ. ಆಯಿಲ್ ಸ್ಕಿನ್ ಇರೋರಿಗೆ ತುಂಬಾ ಏನೋ ಒಳ್ಳೆ ರಿಸಲ್ಟ್ ಬರುತ್ತೆ ಈ ಕಡಲೆ ಪ್ಯಾಕ್ ಅಂತೂ. ನಿಜವಾಗ್ಲೂ ತುಂಬ ಒಳ್ಳೆ ರಿಸಲ್ಟ್ ಇರುತ್ತೆ. ಫುಲ್ಲು ಗ್ಲೋ ಮತ್ತು ಸ್ಮೂತ್ ಆಗುತ್ತೆ. ಆ್ಯಕ್ಚುಲಿ ಡ್ರೈ ಸ್ಕಿನ್ಗಿಂತ ಆಯಿಲ್ ಸ್ಕಿನ್ ಇರೋರೇ ತುಂಬ ಚೆನ್ನಾಗಿರ್ತಾರೆ ಅಲ್ವಾ. ಏನೋ ಒಂದು ಪಿಂಪಲ್ಸ್ ಆಗ್ತಾ ಇರುತ್ತೆ ಅಷ್ಟೇ ಆಯಿಲ್ ಸ್ಕಿನ್ ಇರೋರಿಗೆ, ಬಟ್ ಅದು ಬಿಟ್ಟರೆ ಇನ್ನೇನೂ ಸಮಸ್ಯೆ ಇರೋಲ್ಲ. ಡ್ರೈ ಸ್ಕಿನ್ನಗಂತೂ ಅವ್ರ ಮುಖ ನೋಡಲಿಕ್ಕೆ ಆಗೋಲ್ಲ. ಫುಲ್ಲು ಯಾವಾಗಲೂ ಒಂಥರ ಏನೋ ಸುಕ್ಕಾಗಿರೋ ಥರ ಪ್ಯಾಚಸ್ಸು ಜಾಸ್ತಿ ಇರುತ್ತೆ ಡ್ರೈ ಸ್ಕಿನ್ ಇರೋರಿಗೆ. ಸೊ ಅದಕ್ಕೆ ಅವರು ತುಂಬ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಡ್ಲೇಬೇಕಾಗುತ್ತೆ. ಸೊ ರೆಗ್ಯುಲರಾಗಿ ನೀವು ಯಾವುದಾದ್ರೂ ನಿಮಗೆ ಯಾವ್ದು ಇಷ್ಟ ಬರುತ್ತೋ ಅಥವಾ ನೀವು ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ತಿರ್ತಾರೋ ಅದೇ ಮಾಯ್ಶ್ಚರೈಸರ್ ಯೂಸ್ ಮಾಡಿದರೆ ಸೊ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಬಟ್ ಆ ಮಾಯ್ಶ್ಚರೈಸರ್ ಇಲ್ದಂಗೆ ಯಾವುದೇ ರೀತಿ ಹೊರಗಡೆ ಹೋಗೋಕ್ಕೆ ಹೋಗ್ಬೇಡ್ರಿ. ಮತ್ತು ಈ ಥರ ಕಡ್ಲೆಟ್ ಪ್ಯಾಕ್ ಹಾಕಿದಾಗ ಮಾತ್ರ ನೀವು ಎಲ್ಲ ವಾಶ್ ಮಾಡ್ಕೊಂಡಾಗಿದ್ಮೇಲೆ ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಲೇಬೇಕು. ಆವಾಗ ಮಾತ್ರ ನಿಮ್ಮ ಸ್ಕಿನ್ ಸ್ಮೂತ್ ಆಗಿರುತ್ತೆ. ಇಲ್ಲಾಂದರೆ ಫುಲ್ಲು ರಫ್ ಆಗಿ ಡ್ರೈ ಆಗಿ ಒಂಥರ ಸುಕ್ ಥರ ಆಗ್ತಾ ಇರುತ್ತೆ ಸ್ಕಿನ್ನು. ಸೊ ಮಸ್ಟ್ ಆ್ಯಂಡ್ ಶುಡ್ ನೀವು ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ನಾನು ಮಾಯ್ಶ್ಚರೈಸರ್ ಜಾಸ್ತಿ ಯೂಸ್ ಮಾಡಲ್ಲ, ಯಾಕೆಂದರೆ ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ. ಅಂದರೆ ಪೂರ್ತಿ ಆಯಿಲ್ ಅಲ್ಲ, ನಂದು ಸ್ವಲ್ಪ ಕಾಂಬಿನೇಷನ್ ಸ್ಕಿನ್ ಬರುತ್ತೆ. ಸೊ ಯಾಕೆಂದರೆ ನಂದು ಕೆನ್ನೆ ಮೇಲೆಲ್ಲ ಸ್ವಲ್ಪ ಡ್ರೈನೆಸ್ ಇರುತ್ತೆ. ನನಗೆ ಫೋರೆಡ್ ಮತ್ತು ಮೂಗಿನ ಮೇಲೆ ಸ್ವಲ್ಪ ಚಿನ್ ಕೆಳಗಡೆ ಮಾತ್ರ ನನಗೆ ಆಯಿಲ್ ಇರುತ್ತೆ. ಸೊ ಈ ಥರ ಇದ್ದರೆ ಮಾತ್ರ ಕಾಂಬಿನೇಷನ್ ಸ್ಕಿನ್ ಆಗಿರುತ್ತೆ. ಸೊ ಕಾಂಬಿನೇಷನ್ ಸ್ಕಿನ್ನು ಆಯಿಲಿ ಸ್ಕಿನ್ ಇದೆಲ್ಲ ತುಂಬ ಚೆನ್ನಾಗಿ ಏನೇ ಪ್ರಾಡಕ್ಟ್ ಹಚ್ಚಿದ್ರೂ ಏನೇ ಐಟಮ್ ಏನೇ ಹಚ್ಚಿದ್ರೂ ಅಷ್ಟೊಂದೇನು ಮುಖ ಡ್ಯಾಮೇಜ್ ಆಗೋದಿಲ್ಲ. ಸ್ವಲ್ಪ ಏನು ಚೆನ್ನಾಗಿ ಗ್ಲೋನೆಸ್ ಇರುತ್ತೆ ಈ ಥರ ಎಲ್ಲ ಕಡ್ಲೆಟ್ ಪ್ಯಾಕ್ ಹಚ್ಕೊಂಡಿದ್ದಾಗೆ. ನಾವು ಹೆಂಗೆ ಹಚ್ಕೊತೀವೋ ಹಾಗೆ ಕೂರುತ್ತೆ. ಬಟ್ ಈ ಡ್ರೈ ಸ್ಕಿನ್ ಇದ್ದಾಗ ಮಾತ್ರ ನನಗೆ ನನಗೆ ಡ್ರೈ ಸ್ಕಿನ್ ಅಂತೂ ಕೊಟ್ಟಿಲ್ಲ ದೇವರು. ಸೊ ನಾನು ನನ್ನ ಮಕ್ಕಳಿಗೆ ಇಬ್ಬರಿಗೂ ಜಾಸ್ತಿ, ಈಗ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವರಿಗೆ ಸ್ವಲ್ಪ ಡ್ರೈನೆಸ್ಸೇ ಇರುತ್ತೆ ಸ್ಕಿನ್ನು. ಸೊ ಅದಕ್ಕೆ ಸ್ವಲ್ಪ ಸಾಫ್ಟಾಗಿರುವಂಥದ್ದು ಮಾಯ್ಶ್ಚರೈಸರ್ ಅವಾಗವಾಗ ಹಚ್ತಾ ಇರಬೇಕು. ನನ್ನ ಇಬ್ಬರು ಮಕ್ಕಳಿಗೂ ಸಿಕ್ಕಾಪಟ್ಟೆ ಹಚ್ತೀನಿ. ನನ್ನ ಮಗನಿಗೆ ಇಲ್ಲಿ ಬಂದಾಗ ಹಚ್ತೀನಿ. ನಮ್ಮ ಮನೆಗಿದ್ದಾಗ, ಅಲ್ಲಿ ತಾತ ಮನೇಲಿದ್ದಾಗ ಅವನು ಏನೂ ಹಚ್ಕೊಳಲ್ಲ, ಬರೀ ಸೋಪ್ ಹಚ್ಕೊಳ್ಳೋದು, ಸ್ನಾನ ಮಾಡ್ಕೊಳ್ಳೋದು ಮುಗೀತು. ಮತ್ತು ಪೌಡ್ರ್ ಹಚ್ಚಿ ಪೌಡ್ರ್ ಇರೋದೇ ವೈಟು, ಅದ್ರ ಜೊತೆಗೆ ಪೌಡ್ರ್ ಹಚ್ಚಿರ್ತಾರೆ, ಸ್ವಲ್ಪ ಬೂದಿ ಆಗಿರುತ್ತೆ. ಆಮೇಲೆ ಒರೆಸ್ಕೊಂಡು ಒಂದು ಗಂಧ ಹಚ್ಚಿಬಿಡ್ತಾರೆ ಅಷ್ಟೇ. ಅವನಿಗೆ ಎಂಥ ಸ್ಕಿನ್ ಕೇರ್ ಏನೂ ಮಾಡೋದಿಲ್ಲ. ನಮ್ಮ ಮನೆಗೆ ಏನಾದ್ರು ಮಲ್ಕೊಂಡು ಅವನು ಅವತ್ತಿನ ದಿನ ಸ್ನಾನ ಮಾಡ್ತಿದ್ದಾನೆ ಅಂತ ಅಂದಾಗ ಮಾತ್ರ ನಾನು ಅವನಿಗೆಲ್ಲನೂ ಏನೋ ಸ್ಕಿನ್ ಕೇರು, ಹೇರ್ ಕೇರು ಎಲ್ಲನೂ ಮಾಡ್ತೀನಿ. ಅವನಿಗೆ ಕಡ್ಲೆಟ್ ಹಚ್ಚೋದಂದ್ರೇ ಇಷ್ಟ ಆಗಲ್ಲ ಫ್ರೆಂಡ್ಸ್. ನಾನು ಬರೀ ಅಮ್ಮಗೆ ಹಚ್ತಾ ಇದ್ದೀನಿ ಅಂತ ಅಂದಾಗ, ಅಮ್ಮ ನನಗೆ ಕಡ್ಲೆಟ್ ಬೇಡ ಅಮ್ಮ ಪ್ಲೀಸ್, ನನಗೆ ಬೇಡ ಅಮ್ಮ ಅಂತ ಆವಾಗಲಿಂದನೇ ರಾಗ ಸ್ಟಾರ್ಟ್ ಮಾಡಿರ್ತಾನೆ. ಆಯಿತು ಬಿಡಪ್ಪ, ನಿನಗೇನು ಹಚ್ಚಲ್ಲ, ನೀನೇನು ಕಲರ್ ಇದೆಯಾ ಬಿಡು, ಅಮ್ಮ ಸ್ವಲ್ಪ ಬ್ಲ್ಯಾಕ್ ಇದ್ದಾರಲ್ಲ ಅದಕ್ಕೆ ಅವಳು ಬೆಳ್ಳಗಾಗಬೇಕು ಅಂತ ನಾನು ಸುಮ್ಮನೆ ಕಾಮಿಡಿ ಮಾಡ್ತಿರ್ತೀನಿ. ಅಮ್ಮ ನೀನು ಬೆಳ್ಳಗಾಗಬೇಕು ಅಂದರೆ ನೀನು ಕಡ್ಲೆಟ್ ಹಚ್ಕೋಬೇಕು ಅಂತಂದೇಳಿ ನಾನು ಅವಳಿಗೆ ಒಂದು ವೀಕ್ಲಿ 2 or 3 ಟೈಮ್ಸ್ ನಾನು ಕಡ್ಲೆಟ್ ಪ್ಯಾಕ್ ಹಾಕಿನೇ ನಾನು ಸ್ನಾನ ಮಾಡಿಸೋದು ಮತ್ತು ಎಣ್ಣೆ ಸ್ನಾನ ಮಾಡಿಸೋದು. ವೀಕ್ಲಿ ವಾರಕ್ಕೆ 2-3 ಸರಿ ನಾನು ಮಾಡ್ತೀನಿ ವಿತೌಟ್ ಫೇಲ್. ಅವಳಿಗೆ ಸ್ಕಿನ್ ಕೇರ್ ಎಲ್ಲನೂ, ಹೇರ್ ಕೇರ್ ಎಲ್ಲನೂ ಇವಾಗಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನೈಟ್ ಹೊತ್ತು ಒಂದು ಕ್ರೀಮ್ನ ಅಪ್ಲೈ ಮಾಡ್ತೀನಿ, ಅವಳಿಗೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ತೀನಿ. ಸೊ ಆವಾಗ ನೆಕ್ಸ್ಟು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ಕ್ರೀಮ್ ಹಚ್ತೀನಿ, ಅವಳಿಗೆ ಯಾವ ಥರ ಸ್ಕಿನ್ ಕೇರ್ ಮಾಡ್ತೀನಿ ಅಂತಂದೇಳಿ. ಸೊ ಇದು ನೋಡಿ,
ನಾನಿಲ್ಲಿ ಪ್ಯಾಕ್ ಹಾಕ್ಕೊಂಡಿದ್ದೀನಲ್ಲ, ಇದರಲ್ಲಿ ನಾವು ಐಬ್ರೋ ಇರುತ್ತಲ್ಲ, ಐಬ್ರೋಗೆ ಹಚ್ಕೋಬಾರ್ದು. ಸ್ವಲ್ಪ ಅಕಸ್ಮಾತ್ ನೀವೇನಾದರೂ ಜೇನನ್ನು ಹಾಕ್ಕೊಂಡಿರ್ತಾರೆ, ಕೆಲವೊಬ್ಬರು ಕಡ್ಲೆಟ್ ಪ್ಯಾಕ್ ಹಾಕ್ಕೊಂಡಿರುವಾಗ ಜೇನನ್ನು ಹಾಕ್ಕೊಂಡಿರ್ತಾರೆ. ಸೊ ಜೇನು ಹಾಕ್ಕೊಂಡಾಗೆ ಸ್ವಲ್ಪ ಕೂದಲಿಗೆಲ್ಲ ಟಚ್ ಮಾಡ್ಕೊಡೋದು, ಸ್ವಲ್ಪ ಹುಷಾರಾಗಿರಿ. ಕೂದಲಿಗೆ ಏನಾದ್ರು ಟಚ್ ಆದರೆ ಸ್ವಲ್ಪ ಬಿಳಿ ಕೂದಲು ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ನಾನು ಐಬ್ರೋಗೆ ಮತ್ತು ಐಲ್ಯಾಶಸ್ಗೆಲ್ಲ ಟಚ್ ಮಾಡ್ಕೊಳ್ಳಲ್ಲ ಜಾಸ್ತಿ. ಅದಕ್ಕೆ ಆಗಿರೋದನ್ನೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ನಾನು. ನೋಡಿ ಎಷ್ಟು ದೆವ್ವ ಥರ ಕಾಣಿಸ್ತಿದ್ದೀನಿ. ಸೊ ಇಷ್ಟು ಅದೇ ಟೈಮಿಗೆ ನನಗೆ ಪ್ಯಾಕ್ ಹಾಕ್ಕೊಳ್ಳೋ ಟೈಮಿಗೆ ಕರೆಂಟೇ ಹೋಗಿಬಿಡ್ತು. ಸೊ ನಾನು ಹೆಂಗಪ್ಪ ಟ್ರೈ ಮಾಡ್ಕೊಳ್ಳೋದು, ಈ ವಿಡಿಯೋ ಹೆಂಗೆ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡೆ. ಬಟ್ ಆದರೆ ಹೊರಗಡೆ ಫುಲ್ಲು ಬಿಸಿಲು ಚೆನ್ನಾಗಿತ್ತು. ನಾನು ಅದಕ್ಕೆ ಟ್ರೈಪಾಡಲ್ಲಿ ಇಟ್ಟು ನಾನು ಹಚ್ಕೋತಾ ಇದ್ದೀನಿ. ಬಟ್ ಸ್ವಲ್ಪ ಡ್ರೈ ಆಗಲಿಕ್ಕೆ ಟೈಮ್ ತೊಗೊಂತು. ಫ್ಯಾನ್ ಇಲ್ಲ ಅಂದರೆ ಡ್ರೈ ಆಗೋಲ್ಲ. ಹೊರಗಡೆ ಕುತ್ಕೊಂಡಂದ್ರೆ ಯಾರಾದರೂ ಎದುರು ಬಿಡ್ತಾರೆ ಅಂತಂದೇಳಿ ಒಳಗಡೆನೇ ಕುತ್ಕೊಂಡಿದ್ದರೆ ಸ್ವಲ್ಪ ಮೊಸರು ಮತ್ತು ಸಕ್ಕರೆ ಹಾಕ್ಕೊಂಡು ತಿನ್ಕೋತಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅದಾಗಿ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗ್ತೀನಿ. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ಯಾಕೆ ಅಂತಂದರೆ ನಾನು ಸಿನಿಮ್ಯಾಟಿಕಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಪ್ಯಾಕ್ ಹಾಕೋದನ್ನು. ಸೊ ಅದಕ್ಕೇನೋ ಗೊತ್ತಿಲ್ಲ, ನನ್ನದು ಆ್ಯಕ್ಚುಲಿ 30-40% ಏನೋ ಇತ್ತು. ಅದು ಅಷ್ಟು ಹೋಗ್ಬಿಟ್ಟು ನನ್ನದು ಫೋನ್ ಫುಲ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ನಾನು ಆನ್ ಮಾಡ್ತೀನಿ, ಏನಾಯ್ತು ಅಂತ ಭಯ ಆಗಿಬಿಡ್ತು. ಆಮೇಲೆ ಗೊತ್ತಾಯಿತು ಸ್ವಿಚ್ ಆಫ್ ಆಗಿದೆ ಅಂತ. ಕರೆಂಟ್ ಬರೋವರೆಗೂ ಸ್ವಲ್ಪ ವೇಟ್ ಮಾಡಿ ಅದಾದಮೇಲೆ ಫೋನ್ ಚಾರ್ಜಿಗಿಟ್ಟು ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಸೊ ನೋಡ್ತಾ ಇದ್ದೀರಲ್ಲ ಏನು ಸಕ್ಕತ್ತಾಗಿ ಗ್ಲೋ ಆಗಿದೆ ಅಂತಂದೇಳಿ. ಎಷ್ಟು ಸಾಫ್ಟ್ ಆಗಿತ್ತು ಗೊತ್ತಾ ಫ್ರೆಂಡ್ಸ್. ನೀವು ಡೈಲಿ ಆಯಿಲಿ ಸ್ಕಿನ್ ಇರೋದು, ಕಾಂಬಿನೇಷನ್ ಸ್ಕಿನ್ ಇರೋರು ಡೈಲಿ ನೀವು ಕಡಲೆ ಹಿಟ್ಟು ಪ್ಯಾಕಿಂದನೇ ನೀವು ಮುಖ ತೊಳ್ಕೊಂಡ್ರೆ ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್ನ ನೀವು ನೋಡ್ಬೋದು. ತುಂಬ ಗ್ಲೋ ಇರುತ್ತೆ. ಅಷ್ಟೇ ಒಂಥರ ಕಳೆ ಅಂತಿರುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಒಂದು ಪ್ಯಾಕ್ನ ನೀವು ಟ್ರೈ ಮಾಡಿ ನನಗೆ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಇದೇ ವಿಡಿಯೋಕ್ಕೆ ಬಂದು ಕಮೆಂಟ್ ಮಾಡಿ, ಇಲ್ಲಾಂದರೆ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ಓಕೆನಾ. ಅದಾಗಿದ್ಮೇಲೆ ಸಂಜೆ ಹಂಗೆ ನಾನು ಕಸ ಎಲ್ಲ ಹೊಡಿಯೋಣ ಅಂತ ಅಂದ್ಕೊಂಡು ಮತ್ತು ಪಾತ್ರೆ ಎಲ್ಲ ತೊಳೆಯೋಣ ಅಂತ ಅಂದ್ಕೊಂಡೆ. ನೋಡ್ತಾ ಇದ್ರಲ್ಲ ಅಮ್ಮು ಎಷ್ಟು ಇದು ಮಾಡ್ತಾಳೆ ಅಂತಂದರೆ, ನಾನು ಮಿಸ್ಸಾಗಿ ಪೌಡರ್ನ ಕೆಳಗಡೆನೇ ಇಟ್ಬಿಟ್ಟಿದ್ದೆ. ಅಂದರೆ ಬೆಡ್ ಮೇಲೆ ಇಟ್ಟಿದ್ದೆ ನಾನು. ಅದನ್ನು ತೊಗೊಂಡು ಅಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ಪೌಡರೆಲ್ಲ ಹಾಕ್ಬಿಟ್ಟಿದ್ದಾಳೆ. ನಾನು ಹಾಲಲ್ಲಿದ್ದೆ, ಏನೋ ಸ್ಮೆಲ್ ಬರ್ತಾ ಇದೆಯಲ್ಲ ಪೌಡರಿಂದು ಅಂತ ಅಂದ್ಕೊಂಡು ನೋಡ್ತೀನಿ, ಅಂಥ ಅವತಾರ ಆಗಿಬಿಟ್ಟಿದ್ಲು. ನಾನು ನಗಬೇಕೋ ಅವಳಿಗೆ ಹೊಡಿಬೇಕೋ ಎದುರಿಸ್ಬೇಕೋ ಒಂದು ಗೊತ್ತಾಗಲಿಲ್ಲ. ಸುಮ್ಮನೆ ನಾನು ದಂಗಾಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ ಅವಳು ನೋಡಿ. ಅದು ಆ ಥರ ಎಲ್ಲ ಕೀಟ್ಲ ಮಾಡ್ತಾಳೆ. ಅದನ್ನೆಲ್ಲ ನೀಟಾಗಿ ಒರೆಸಿ ಅವಳಿಗೆ ಮತ್ತೆ ಮುಖ ಎಲ್ಲ ತೊಳೆಸಿ ಆಮೇಲೆ ಅವಳನ್ನು ಅವ್ರ ಅಜ್ಜಿ ಜೊತೆ ಬಿಟ್ಟು ನಾನು ಪಾತ್ರೆ ಇತ್ತು. ಸೊ ಮಧ್ಯಾಹ್ನ ಪಾತ್ರೆ ತೊಳಿಲಿಕ್ಕೆ ಆಗಲಿಲ್ಲ. ಸೊ ಸಂಜೆನೇ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು. ಸೊ ಹೆಣ್ಮಕ್ಳಿಗೆ ಇದೊಂದು ಆಗದೆ ಇರುವಂಥ ಕೆಲಸ ಪಾತ್ರೆ ತೊಳೆಯೋದು. ಎಷ್ಟಾದರೂ ಅಡುಗೆ ಮಾಡ್ಬೋದು, ಈ ಪಾತ್ರೆ ಮಾತ್ರ ತೊಳೆಯೋದಕ್ಕಾಗಲ್ಲ. ಫ್ರೆಂಡ್ಸ್, ನಾನು ಇನ್ನೊಂದೇನು ಅಂತಂದರೆ, ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವ, ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ. ನನ್ನ ಡೈಲಿ ರುಟೀನ್ ಲೈಫಿಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಲ್ಲ. ಸೊ ಇದರಲ್ಲೇ ವಿಡಿಯೋಸಲ್ಲೇ ನೋಡಿಕೊಂಡು ನನಗೆ ಕೆಲವೊಬ್ಬರು ಒಂದು ಸ್ವಲ್ಪ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಿದ್ರು, ಡೈಲಿ ನನ್ನ ಜೊತೆ ಕನ್ವರ್ಸೇಷನ್ ಮಾಡ್ತಿದ್ರು. ಬಟ್ ವೀಡಿಯೋಸ್ ಮಾಡಿದಾಗಿಂದ ನನ್ನ ಲೈಫ್ ಅಪ್ಡೇಟ್ ಗೊತ್ತಾಗ್ಬಿಡುತ್ತಲ್ಲ, ಮತ್ತಿನ್ನೇನು ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಕೇಳೋದಕ್ಕೆ ಏನೂ ಇರೋಲ್ಲ. ವೀಡಿಯೋಸಲ್ಲೇ ನೋಡ್ಕೊಂಬಿಡೋಣ ಅಂತಂದೇಳಿ ಕೆಲವೊಬ್ಬರು ನನಗೆ ಕಾಲು ಕೂಡ ಮಾಡ್ತಾ ಇಲ್ಲ. ಮತ್ತು ಇನ್ನೊಂದು ಸುಮಾರು ಜನ ಮಾತಾಡ್ತಾ ಇದ್ದಾರೆ, ಇವಾಗ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ತುಂಬ ಜೋರಿದೆ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದಾರೆ. ಅದಕ್ಕೆಲ್ಲ ನಾನು ತಲೆನೇ ಕೆಡ್ಸ್ಕೊಳೋದಿಲ್ಲ. ಡೈಲಿ ವಿಡಿಯೋಸ್ ಹಾಕ್ತಿದ್ದಾಳೆ ಐಶು ಅಂತಂದೇಳಿ ಎಲ್ಲ ನಮ್ಮ ಮಮ್ಮಿ ಜೊತೆ ಹೇಳ್ತಾ ಇದ್ರಂತೆ. ನಮ್ಮ ಮಮ್ಮಿ ನನ್ನ ಬಿಟ್ಕೊಡಲ್ಲ. ಮತ್ತು ಇನ್ನೇನಾದರೂ ಮಾಡಬೇಕಲ್ಲ, ಅವಳಿಗೆ ಯಾವುದ್ರಲ್ಲಿ ಇಷ್ಟ ಇದೆಯೋ ಅದನ್ನೇ ಮಾಡ್ತಾಳವಳು. ಇಷ್ಟು ದಿನ ಮಕ್ಕಳು ಚಿಕ್ಕವರಿದ್ರು ಅಂತಂದೇಳಿ ಬಿಟ್ಟಿದ್ಲು, ಇನ್ಮೇಲೆ ಮಾಡ್ತಾಳೆ, ನಾನೇ ಸಪೋರ್ಟ್ ಮಾಡ್ತೀನಿ ಅವಳಿಗೆ ಅಂತಂದೇಳಿ ಅಂದಿದ್ದಾರೆ. ಸೊ ಅದಕ್ಕೆ ಒಬ್ಬರು ಸಪೋರ್ಟರ್ ಇದ್ದರೆ ಇವಾಗ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಹಸ್ಬೆಂಡ್ ಆಗಿರಲಿ, ಮತ್ತು ಕೆಲವೊಬ್ಬರು ಹೊರಗಿನವರಾಗಿರಲಿ, ನನ್ನ ಫ್ರೆಂಡ್ಸ್ ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನೀನು ವಿಡಿಯೋಸ್ ಮಾಡಲೇಬೇಕು, ಒಂದು ಮಾಡ್ತೀಯ ನೀನು ಮಾಡು ಅಂತಂದೇಳಿ ನನಗೆ ಪುಷಪ್ ಮಾಡೋರು ಇರಬೇಕು ಅಂತ ನಾನು ಸುಮಾರು ವ್ಲಾಗ್ಸಲ್ಲಿ ಹೇಳಿದ್ದೆ. ಸೊ ಇವಾಗ ನನಗೆ ಆ ಟೈಮ್ ಬಂದಿದೆ. ಸೊ ಫೈನಲಿ ನಾನು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಕಷ್ಟ ಆದ್ರೂ ನಾನು ಫಸ್ಟು ಇದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅಂತಂದೇಳಿ ಎಲ್ಲದನ್ನು ಮ್ಯಾನೇಜ್ ಮಾಡ್ಕೊತ ಇದನ್ನು ಕೂಡ ಮ್ಯಾನೇಜ್ ಮಾಡಿಕೊಂಡು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಶೂಟ್ ಮಾಡ್ಕೊಂಡು ಎಡಿಟ್ ಮಾಡಿಕೊಂಡು. ಸೊ ಫ್ರೆಂಡ್ಸ್, ಇಷ್ಟೇ.
ನಾವು ಯಾವುದೇ ಕೆಲಸ ಮಾಡೋಕ್ಕೆ ಹೆದರಬಾರ್ದು. ಯಾಕಂದರೆ ಧೈರ್ಯವಾಗಿ ಮುನ್ನುಗ್ಗಬೇಕು. ನಾವು ಮಾಡೋ ಕೆಲಸ ನನ್ನ ಮನಸ್ಸಿಗೆ ಒಪ್ಪಬೇಕು. ಓಕೆನಾ? ಅವ್ರು ಹಿಂಗಂತಾರೆ, ಇವ್ರು ಹಿಂಗಂತಾರೆ ಅಂತ ನಾವು ತಲೆ ಕೆಡಿಸ್ಕೊಂತ ಕೂತ್ಕೋಬಾರ್ದು. ಫ್ರೆಂಡ್ಸ್, ಅವರೆಲ್ಲ ಮಾತಿಗೆ ನಾವು ಕಿವಿನೂ ಕೂಡ ಕೊಡಬಾರ್ದು. ಅಕಸ್ಮಾತ್ ಕೇಳಿಸ್ತು ಅಂತಂದರೆ ಈ ಕಡೆ ಕಿವಿ ಕೇಳಿಸ್ಕೊಂಡು ಈ ಕಡೆ ಕಿವಿ ಬಿಡಬೇಕು. ಓಕೆನಾ? ಯಾಕೆ ಅಂತಂದರೆ ನಮ್ಮ ಹಿಂದೆ ಒಂದು ನೆರಳೈತೆ, ಅದಕ್ಕೆ ಮಾತ್ರ ಹೆದರಬೇಕು. ಯಾಕೆ ಅಂದರೆ ಬೇರೆ ಯಾರಿಗೂ ಹೆದರಬಾರ್ದು. ನಮ್ಮ ಹಿಂದೆ ಒಂದು ನೆರಳಿರ್ತೈತಿ, ಆ ನೆರಳಿಗೆ ಎದುರಿದ್ರೆ ಮಾತ್ರ ನಾವು ಬದುಕನ್ನು ಕಟ್ಕೋಬೋದು. ಆಡ್ಕೊಳ್ಳೋರು ಆಡ್ಕೋತಾರೆ. ಯಾಕೆ ಅಂದರೆ ಅವ್ರಿಗೆ ಮಾಡೋ ಕೆಲಸ ಇರಲ್ಲ, ಆಡ್ಕೊಳೋದ್ರಲ್ಲೇ ಅವ್ರದ್ದು ಜೀವನ ಕಳೀತಾ ಇರ್ತಾರೆ. ನಾವು ಅದಕ್ಕೆ ತಲೆ ಕೆಡಿಸ್ಕೊಂಡ್ರೆ ನಮ್ಮ ಕೆಲಸ ಮುಂದೆ ಹೋಗೋದಿಲ್ಲ, ನಾವು ಏನು ಸಾಧನೆ ಕೂಡ ಮಾಡೋದಕ್ಕಾಗಲ್ಲ. ಓಕೆನಾ? ಈಗ ಎಕ್ಸಾಂಪಲು ಆನೆ, ಈಗ ಒಂದು ರೋಡಲ್ಲಿ ಒಂದು ಆನೆ ಹೋಗ್ತಾ ಇರ್ತೈತಿ. ಆನೆ ಬಂತು ಅಂತಂದೇಳಿ ನಾಯಿ ಬೊಗಳುತ್ತಿರ್ತೈತಿ. ನಾಯಿ ಬೊಗಳುತ್ತೈತಿ ಅಂತಂದೇಳಿ ಆನೆ ಕೂದಲು ಒಂದು ಕೂಡ ಜೋಪಾನಲ್ಲ. ಯಾಕೆ ಅಂದರೆ ಆನೆ ಹೆಂಗೆ ಹೋಗ್ತಿರುತ್ತೋ ನಾವು ಹಾಗೆ ಹೋಗ್ತಾ ಇರಬೇಕು. ಓಕೆನಾ? ನಾವು ಯಾರಿಗೂ ಹೆದರಬಾರ್ದು ಫ್ರೆಂಡ್ಸ್. ನಮ್ಮ ಬದುಕನ್ನ ನಾವೇ ಕಟ್ಕೋಬೇಕು. ಯಾರು ಕೂಡ ₹1 ಕೊಡಲ್ಲ. ನಮಗೆ ಕಷ್ಟ ಅಂತ ಬಂದಾಗ ಯಾರೂ ಬರಲ್ಲ. ಸೊ ಇಷ್ಟೇ ಫ್ರೆಂಡ್ಸ್, ಇದು ಒಂದು ಹೇಳಬೇಕನ್ನಿಸ್ತು ಹೇಳಿದೆ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಡೈಲಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.